ಎಲ್ರಿಗೂ ನಮಸ್ಕಾರ. ನಿನ್ನೆ ತಾವೆಲ್ಲರೂ ಕೂಡ ನನ್ನ ಮತ್ತು ಶಿವಶ್ರೀಯ ಮದುವೆಯ ಆರತಕ್ಷತೆ ಕಾರ್ಯಕ್ರಮಕ್ಕೆ ಬಂದ್ರಿ, ಆಶೀರ್ವಾದ ಮಾಡಿದ್ರಿ. ನಾವು ಅನ್ಕೊಂಡಿದ್ದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಜನ ಕಾರ್ಯಕ್ರಮಕ್ಕೆ ಬಂದರು. ನಮ್ಮ ಕೈಲಾಗಿದ್ದಷ್ಟು ನಾವು ವ್ಯವಸ್ಥೆಗಳನ್ನು ಕಲ್ಪಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ. ಆದರೂ 2 ಗಂಟೆ ಕ್ಯೂನಲ್ಲಿ ನಿಂತು ತಾವು ಆಶೀರ್ವಾದ ಮಾಡಿ ಹೋದ್ರಿ. ವಯಸ್ಸಾದವರು, ಚಿಕ್ಕ ಚಿಕ್ಕ ಮಕ್ಕಳನ್ನ ಜೊತೆಗೆ ಇಟ್ಕೊಂಡಿರುವಂಥವ್ರು, ಎಲ್ಲ ವಯೋಮಾನದವರು, ಎಲ್ಲ ಆರ್ಥಿಕ ಸ್ಥಿತಿಯವರು ಎಲ್ಲರೂ ಕೂಡ ಬಂದು ಆಶೀರ್ವಾದ ಮಾಡಿ ಪ್ರೀತಿಯ ಮಾತುಗಳನ್ನ ಆಡಿ ನಮಗೆ ಶಕ್ತಿ ಕೊಟ್ಟು ಹೋಗಿದ್ದೀರಿ. ನನಗೆ ಎಷ್ಟೋ ಸತಿ ಆ ಕ್ಯೂ ನೋಡಿದಾಗ ಬೇಜಾರಾಗ್ತಾ ಇತ್ತು. ಮಕ್ಕಳನ್ನ ಕೊಂಕ್ಳಲ್ಲಿ ಹಿಡ್ಕೊಂಡು 1 ಗಂಟೆ 2 ಗಂಟೆ ಕಾದು 10 ಸೆಕೆಂಡ್ ನಮ್ಮ ಜೊತೆಗೆ ಬಂದು ಆಶೀರ್ವಾದ ಮಾಡಿ ಹೋಗಿದ್ದೀರಿ. 90 ವರ್ಷ 95 ವರ್ಷದವರು ವೀಲ್ ಚೇರ್ ನಲ್ಲಿ ಬಂದು ಕಾದು ಆಶೀರ್ವಾದ ಮಾಡಿದ್ರಿ. ಎಷ್ಟೋ ಜನ ಕಣ್ಣಿಲ್ದಲೇ ಇರೋರು, ದಿವ್ಯಾಂಗರು, ಕಾಲಿಲ್ದಲೇ ಇರುವಂತವ್ರು ಕ್ರಚ್ನಿಟ್ಕೊಂಡು ನೀವು ಬಂದು ಆಶೀರ್ವಾದ ಮಾಡಿ ಹೋದ್ರಿ. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದೀವೋ ಗೊತ್ತಿಲ್ಲ, ನಿಮ್ಮ ಈ ಪ್ರೀತಿ ವಿಶ್ವಾಸ ಈ ಜನ್ಮದಲ್ಲಿ ಸಿಗ್ತಾ ಇದೆ. ತುಂಬಾ ಜನಕ್ಕೆ ನಿನ್ನೆ ನಮ್ಮನ್ನ ಭೇಟಿ ಮಾಡ್ಲಿಕ್ಕೂ ಕೂಡ ಆಗಿಲ್ಲ. ಎಷ್ಟೋ ಜನ ನೀವು ಬಂದು ಅಲ್ಲಿ ರಶ್ ಅಲ್ಲಿ ವೇದಿಕೆ ಮೇಲೆ ಬರಕ್ ಆಗ್ದಲೆ ತಾವು ಹಿಂದ್ ಹೋಗಿದ್ದೀರಿ. ತುಂಬಾ ಜನ ಊಟ ಮಾಡಿ ಹೋಗಿದ್ದೀರಿ, ಕೆಲವು ಜನ ಊಟ ಮಾಡ್ದಲೇ ಕೂಡ ವಾಪಸ್ ಹೋಗಿದ್ದೀರಿ. ನಾವು ಎಷ್ಟೇ ನಮ್ಮ ಕೈಲಾದಷ್ಟು ಮ್ಯಾಕ್ಸಿಮಮ್ ವ್ಯವಸ್ಥೆ ಮಾಡಿದ್ರು ಕೂಡ ಇಂಥ ದೊಡ್ಡ ಕಾರ್ಯಕ್ರಮಗಳಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಅನಿರೀಕ್ಷಿತವಾಗಿ ಜನ ಪ್ರೀತಿ ತೋರಿಸಿ ಬಂದಾಗ ಸಣ್ಣ ಪುಟ್ಟ ತೊಂದರೆಗಳು ಆಗ್ತವೆ. ತಾವೆಲ್ಲರೂ ಅರ್ಥ ಮಾಡಿಕೊಂಡು ಅದ್ರ ಮಧ್ಯದಲ್ಲೂ ಪ್ರೀತಿ ಕೊಟ್ಟು ಆಶೀರ್ವಾದ ಮಾಡಿ ಹೋಗಿದ್ದೀರಿ. ನಿಮಗೆ ನಾನು ಮತ್ತೊಮ್ಮೆ ಚಿರಋಣಿ. ಬರುವಂಥ ದಿವಸಗಳಲ್ಲಿ ಮತ್ತೆ ನಿಮ್ಮೆಲ್ಲರೂ ಭೇಟಿ ಮಾಡ್ತೀವಿ. ಬೇರೆ ಬೇರೆ ಸಂದರ್ಭಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನ ಸಿಗ್ತೀವಿ, ನಿಮ್ಮ ಆಶೀರ್ವಾದವನ್ನ ಪಡ್ಕೊಳ್ತೀವಿ. ಕಡೆಯದಾಗಿ ನಿಮ್ಗೆಲ್ರಿಗೂ ನಾನು ಒಂದೇ ಮಾತನ್ನು ಹೇಳ್ತೇನೆ. ನಾನು ನಿನ್ನೆ ಮನೆಗೆ ಬಂದ ಮೇಲೆ ಯೋಚನೆ ಮಾಡ್ತಾ ಇದ್ದೆ, ಈ ಪ್ರೀತಿ ವಿಶ್ವಾಸವನ್ನ ನಾನು ಹಿಂತಿರುಗಿಸೋದು ಹೇಗೆ ಅಂತ. ಈ ದೇಶಕ್ಕೆ, ನಮ್ಮ ಧರ್ಮಕ್ಕೆ, ನಮ್ಮ ಸಂಸ್ಕೃತಿಗೆ, ನಮ್ಮ ನಾಡಿಗೆ, ನಮ್ಮ ಭಾಷೆಗೆ, ನಮ್ಮ ಊರಿಗೆ, ನಮ್ಮನ್ನ ಪ್ರೀತಿ ಮಾಡುವಂಥ ಜನಕ್ಕೆ ಪ್ರಾಮಾಣಿಕತೆಯಿಂದ, ನಿಸ್ವಾರ್ಥತೆಯಿಂದ ಅವರಿಗೆ ನಾವು ಸೇವೆ ಮಾಡೋದ್ರ ಮುಖಾಂತರ ಮಾತ್ರ ಈ ಪ್ರೀತಿ ವಿಶ್ವಾಸವನ್ನ ನಾವು ವಾಪಸ್ಸು ಹಿಂತಿರುಗಿಸ್ಲಿಕ್ಕೆ ಸಾಧ್ಯ ಇದೆ. ನನ್ನ ಕ್ಷೇತ್ರದಲ್ಲಿ ನಾನು, ಅವಳ ಕ್ಷೇತ್ರದಲ್ಲಿ ಶಿವಶ್ರೀ, ನಮ್ಮ 100ಕ್ಕೆ 100 ಪ್ರಾಮಾಣಿಕ ಪ್ರಯತ್ನ ಮತ್ತು ಪರಿಶ್ರಮದೊಂದಿಗೆ ಈ ದೇಶಕ್ಕೆ, ಸಮಾಜಕ್ಕೋಸ್ಕರ ಕೆಲಸ ಮಾಡ್ತೇವೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ. ನಮಸ್ಕಾರ.